ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸತ್ಯ, ಅಹಿಂಸೆ ಮತ್ತು ದಯೆ ಈ ಮೂರು ಪರಮಾತ್ಮನನ್ನ ತಿಳಿಯಲು ದಾರಿ ತೋರಿಸುತ್ತದೆ ಅಂತ ಹೇಳಿದವರು ನಮ್ಮ ಪ್ರೀತಿಯ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು. ಅವರ ಈ ಒಂದು ನುಡಿಮುತ್ತಿನೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ. ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣ ಮತ್ತು ನಮಸ್ಕಾರ. ಗುರುಜಿ, ಇವತ್ತು ಬುಧವಾರ, ಹಾಗಾಗಿ ಏನಾದ್ರೂ ವಿಶೇಷ ಮಾಹಿತಿ ತಂದಿರ್ತೀರಾ, ಸ್ಥಿರ ಮಾಹಿತಿಯನ್ನ ತಂದಿರ್ತೀರಾ ಅಂತ ಕಾಯ್ತಾ ಇದೀವಿ. ಏನೆಲ್ಲ ಹೇಳ್ತಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ನಿಕುಂಬಿಲ ಅಂತಕ್ಕಂಥದ್ದು ಇದೇ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಫೆಬ್ರವರಿ 12ನೇ ತಾರೀಕು ನಾವೇ ಸ್ವತಃ ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನ, ನಾವು ನೀವು ಎಲ್ಲರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ರಹಸ್ಯವಾದ ಕ್ಷೇತ್ರ ಅಂದ್ರೆ ರಾಜಸ್ಥಾನ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸರ್ಪ ಬಾಯಲ್ಲಿರ್ತಕ್ಕಂಥ ವಿಶೇಷವಾಗಿ ದುರ್ಗಾಂಬಿಕಾ ನಿಕುಂಬಿಲ. ಈ ದುರ್ಗಾಂಬಿಕಾಗೆ ನಾವೇ ಸ್ವತಃ 11ನೇ ತಾರೀಕು ಹೊರಟು 12ಕ್ಕೆ ಯಾಗವನ್ನ ಮಾಡಿ 13ನೇ ತಾರೀಕು ಆ ಭಸ್ಮವನ್ನು ತೆಗೆದುಕೊಂಡು ರಷ್ಯಾ, ಅಮೆರಿಕ, ವಿಶೇಷವಾಗಿ ಯಾವ ಕಾಲಕ್ಕೂ ಚೈನಾ ಇದರ ಮೇಲೆ ಅಂದ್ರೆ ಮುಗಿದಾಯ್ತು. ಇನ್ನು ಭಾರತ ದೇಶದ ಮೇಲೆ ಯಾವ ಕಾಲಕ್ಕೂ ಯಾವ ನನ್ನ ಮಗನು ಬಂದು ಕಣ್ಣಿಡಬಾರ್ದು. ಭಾರತ ರಕ್ಷಣೆಯನ್ನ ಮಾಡಕ್ಕೆ ಎಂದಿಗೂ ಪಣ ತೊಟ್ಟು ನಿಂತಿರತಕ್ಕಂಥ ಧರ್ಮಯೋಗದಲ್ಲಿ ಎಲ್ಲಾ ಋಷಿ ಮುನಿಗಳ ಮುಖಾಂತರವಾಗಿ ನಾವು ಒಬ್ರು. ವಿಶೇಷವಾಗಿ ಏನು ಅಂದ್ರೆ ಇವತ್ತಿನ ದಿವಸ ನಿಕುಂಬಿಲ ಅಂತಕ್ಕಂಥದ್ದು ನೀಲ ಸರಸ್ವತಿ ಒಬ್ಬಳು, ಬರ್ಕೊಳ್ಳಿ, ನೀಲ ಸರಸ್ವತಿ. ನಿಕುಂಬಿಲಾಗೆ 5 ದೇವಿಯರು ಒಂದೇ ಅಂಶದಲ್ಲಿ ಕೂತಿರೋದು. ಇದು ಸುಮಾರು ಒಂದು ದೊಡ್ಡ ಸರ್ಪ, ಅಂದ್ರೆ ಅನಕೊಂಡ ಅಷ್ಟು ದೊಡ್ಡದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಥರದ ಗರ್ಭಗುಡಿಯಲ್ಲೇ ವಿಗ್ರಹ ಇರೋದೇ ಹಾಗೆ. ಅಂತ ಬಾಯಿ ತಕ್ಕೊಂಡು ನಾಲಿಗೆಯಿಂದ ಆ ದೇವಿ ತ್ರಿಶೂಲವನ್ನು ತಗೊಂಡು ಹೀಗೆ ಹೊರಗಡೆ ಬರ್ತಾಳೆ, 5 ಮುಖದವಳು. ಆ ನಿಕುಂಬಿಲ ಅನ್ನೋಳೆ ವಿಶೇಷವಾಗಿ ಶತ್ರು ಸಂಹಾರದ ಜೊತೆಗೆ ದೇಶಾಭಿಮಾನದ ಜೊತೆಗೆ ದೇಶ ರಕ್ಷಣೆಗೋಸ್ಕರ ಭಾರತ ದೇಶದ ಭೂಮಂಡಲದ ಭೂದೇವಿಯನ್ನ ಸಂರಕ್ಷಣೆ ಮಾಡಕ್ಕೆ ಹುಟ್ಟಿರೋ ಜಗಜ್ಜನನಿ. ಅಂಥ ಒಂದು ಜನನಿ ವಿಶೇಷವಾಗಿ ನಿಕುಂಬಿಲಾಲಿ ಮೊದಲನೇ ದೇವಿ ನೀಲ ಸರಸ್ವತಿ. ಅದಾದ ಮೇಲೆ ಕುಂಬಿಲ ಅಂತಕ್ಕಂಥದ್ದು ಕುಂಭದಿಂದ ಬರತಕ್ಕಂಥ ಮಹಾಕಾಳಿ. ಆ ಮಹಾಕಾಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಉಗ್ರ ಪ್ರತ್ಯಂಗಿರ, ಅಂದ್ರೆ ಉಗ್ರ ಪ್ರತ್ಯಂಗಿರ ಆಗಿರ್ತಕ್ಕಂಥ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಪ್ರತ್ಯಂಗಿರಾ ದೇವಿ ಉಗ್ರ ಪ್ರತ್ಯಂಗಿರ. ಅಂದ್ರೆ ಅವಳಿಗೆ ಸಹಸ್ರ ಮುಖ ಇರುತ್ತೆ, ನಾಲಿಗೆ ಚಾಚಿರ್ತಾಳೆ, ಸಿಂಹದ ಮುಖ ಇರುತ್ತೆ. ಅವಳು ಕೆಳಗೆ ವಿಶೇಷವಾಗಿ 5 ಸಿಂಹದ ಮೇಲೆ ವಿರಾಜಮಾನ ಕೂತ್ಕೊಂಡ್ ಬರ್ತಾಳೆ. 1000ಕ್ಕೆ ಅಂದ್ರೆ 2000 ಕೈ, ಒಂದು ಮುಖಕ್ಕೆ 2 ಕೈಗಳು. ಹಾಗೆ 1000 ಮುಖಕ್ಕೆ ಎಷ್ಟು ಕೈಗಳು? 2000 ಕೈಗಳು. ಅದಕ್ಕೆ ಉಗ್ರ ಪ್ರತ್ಯಂಗಿರ. ಮೆಣಸಿನಕಾಯಿ ಹೋಮ ಮಾಡ್ತಾ ಇದ್ರೆ ಒಣಮೆಣಸಿನಕಾಯಿ ಶತ್ರು ಸಂಹಾರ ಅಂತ ಹೇಳ್ಕೊಂಡ್ಬಿಡ್ತಾಳೆ. ನೀವು ಜ್ಯೂಸ್ ಹಿಡ್ಕೊಂತೀರ ಗೊತ್ತಾ, ಪೈಪಲ್ಲಿ ಹಾಗೆ ಹಿಡ್ಕೊಂಡ್ಬಿಡ್ತಾಳೆ. ಒಂದು ಚೂರು ಅಖಿನಲ್ಲ, ಒಂದು ಘಾಟ್ ಬರಲ್ಲ, ಕೆಮ್ಮು ಬರಲ್ಲ, ಪಕ್ಕದಲ್ಲಿ ಹೋಮಕ್ಕೆ ಕೂತ್ಕೊಂಡ್ರು. ಅಂಥ ಒಂದು ಉಗ್ರ ಪ್ರತ್ಯಂಗಿರ. ತದನಂತರ ಭಿನ್ನಮಸ್ತ. ನೀವೆಲ್ಲ ಅನ್ಕೊಂಡ ಹಾಗೆ ಚಿನ್ನಮಸ್ತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಿಗೆ ಎಲ್ಲರೂ ಚಿನ್ನಮಸ್ತ ಅಂತ ಅನ್ಕೊಳ್ಳಿ ಅಂತಲೇ ಅವಳು ವಿಭಿನ್ನವಾಗಿರೋದು. ಅದಕ್ಕೆ ಭಿನ್ನಮಸ್ತ ಅಂದ್ರೆ 2 ಮುಖವನ್ನ ತಾನು ತಲೆಯನ್ನ ತೆಗೆದು 2 ಮುಖದ ಸೇವಕಿಯರನ್ನ ಇಟ್ಟುಕೊಂಡು ಆ ರಕ್ತವನ್ನ ತನ್ನ ತಲೆ ಭಾಗ ತೆಗೆದುಬಿಟ್ಟ ಮೇಲೆ ಕತ್ತಿಂದ ಬರೋ ರಕ್ತವನ್ನ ತನ್ನ ತಲೆಯೇ ಹೀರ್ಕೊಂತಾ ಇರೋಳು ಭಿನ್ನಮಸ್ತ. ಹೇಗಿರ್ತಾಳೆ ರಥಿ ಮನ್ಮತ ಮೇಲೆ ಹಾಗೆ ತುಳಿದು ನಿಂತಿರ್ತಾಳಂತೆ ವಿಶೇಷವಾಗಿ. ಅಂದರೆ ಆ ರಕ್ತಗಳನ್ನು ಶತ್ರುಗಳ ಸಂಹಾರ ಮಾಡಕ್ಕೆ ಭಿನ್ನಮಸ್ತ. ಕೊನೆಯದಾಗಿರ್ತಕ್ಕಂಥವಳು ಲಂಬಿಕಾ ಜ್ವಲಮಾಲಿನಿ. ಲಂಬಿಕಾ ಜ್ವಲಮಾಲಿನಿ ಎಂಥ ಒಂದು ಉಗ್ರ ಸ್ವರೂಪ ಆಗಿರ್ತಕ್ಕಂಥ ಈ 5 ದೇವರನ್ನ ನಿಕುಂಬಿಲ ಅಂತ ಏಕಸ್ವರೂಪದಲ್ಲಿ ಲೋಕರಕ್ಷಣೆಗೋಸ್ಕರ ಇದೇ ಕಲಿಯುಗದ ಅಂತ್ಯಕಾಲಕ್ಕೆ ದುಷ್ಟ ಸಂಹಾರ ಮಾಡಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ದಿನ ನಾವು ಸ್ಮರಣೆ ಮಾಡತಕ್ಕಂಥ ಬುಧವಾರದ ದಿವಸವೇ ನಿಮಗೆಲ್ಲರಿಗೂ ಗೋಚರಿಸ್ತಾ ಇದ್ದೀನಿ. ಇದಕ್ಕೆ ಯಾವ ಕಾಲಕ್ಕೂ ನಿಮ್ಮನ್ನೆಲ್ಲ ಆಹ್ವಾನ ಬನ್ನಿ ಹೋಗಿ ಅಂತಕ್ಕಂಥ ವಿಚಾರಗಳಿಲ್ಲ. ಜನಗಳು ಬಂದ್ರೆ ರಹಸ್ಯವಾಗಿರ್ತಕ್ಕಂಥ ವಿಚಾರಗಳು ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಕೂಡ್ದು. ಎಲ್ಲಿ, ಹೇಗೆ, ಯಾವ ಸಮಯಕ್ಕೆ ಆ ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಇದೇ ಭಸ್ಮವನ್ನ ಭಾರತ ದೇಶ ಸುತ್ತಲೂ ರಕ್ಷಣೆಗೋಸ್ಕರ ಹಾಕಿ, ಅದಾದ್ಮೇಲೆ ಅಮೆರಿಕ ಭಸ್ಮ, ಅದಾದ್ಮೇಲೆ ರಷ್ಯಾ ಭಸ್ಮ, ಚೈನಾ ವಿನಾಶ. ಅಂಥ ಒಂದು ವಿಶೇಷವಾಗಿ ಈ ಯಾಗ ಮಾಡಿದ ತಕ್ಷಣ 5 ಜನ ದೇವಿರ ಹಂಗೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ? ಫಸ್ಟ್ ಕ್ಲಾಸ್. ಅದೇ ನಮ್ಮ ರಕ್ಷಣೆ. ಅದಕ್ಕೆ ಮಾರ್ಚ್ ಆದ್ಮೇಲೆ ನಾವು ಮಾರ್ಚ್ ಮಾಡ್ತಾ ಇರ್ತೀವಿ. ಲೋಕ ರಕ್ಷಣೆಗೋಸ್ಕರ ಯಾತ್ರೆಯನ್ನು ಮಾಡ್ತೀವಿ. ಎಲ್ಲಾ ಕಾರ್ಯದಲ್ಲೂ ಧರ್ಮ ಎಲ್ಲಿ ನೆಲೆಸಿರುತ್ತೋ ಅವಳ ಆಜ್ಞೆ ಪರಿಪಾಲನೆ ಮಾಡಕ್ಕೆ ಇನ್ನೇನು ಕೊನೆಗಳಿಗೆ ಬಂದೇ ಬಿಡ್ತು. ಸಾಕು 5 ವರ್ಷ ಮಾಧ್ಯಮದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರಗಳು. ಯಾಕೆಂದ್ರೆ ಪಂಚೇಂದ್ರಿಯಗಳನ್ನೇ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ
ಮೂರು ತತ್ವ, ಗುರುತತ್ವ ಅಂದ್ರೆ ಮೂರು, ಅದಕ್ಕೆ ಮೂರು ಮಾಧ್ಯಮ, ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೀರ್ತನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಯಾರೋ? ಆ ಜಗನ್ಮಾತೆ ಚಕಾಮಟ್ಲು ಹಾಕೊಂಡಿರೋಳು. ಅಂಥವಳ ಆಜ್ಞೆ, ಜಗನ್ಮಾತೆ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಇವತ್ತಿನೊಂದು ವಿಶೇಷ ರಹಸ್ಯ ಗೊತ್ತಾ ನಿಮಗೆ? ಇಂಥದಕ್ಕೆಲ್ಲ ಕಾಪಾಡೋಕ್ಕೋಸ್ಕರ ಆ ನಿಕುಂಬಲ ಯಾಗವನ್ನು ಮಾಡಿ ನಿಮಗೆ ಆ ಭಸ್ಮವನ್ನು ಒಂದು ಕ್ಷೇತ್ರಕ್ಕೆ ಇಡೀ ಜಗತ್ತಿನ ವಶೀಕರಣ ಮಾಡಿಕೊಂಡು ಆ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಚಾರವನ್ನು ಮೈಸೂರು ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸರೌಂಡಿಂಗ್ಸ್ ಅಂದರೆ ನಮ್ಮ ಮಧ್ಯಭಾಗದಲ್ಲಿ, ಆ ಅರ್ತ್ ಕೋರ್ ಅಂತ ಭೂಮಿಯ ಬಡಭಾಗದಲ್ಲಿ ಕಾಪಾಡೋಕ್ಕೆ ಶಾಂತಿ ಏನು ಬೇಕಂತೆ. ನೀವೆಲ್ಲ ಇನ್ನು ಮೇಲೆ ಪ್ರಾರ್ಥನೆನ ಜಪಗಳನ್ನು ಬಹಳ ಚೆನ್ನಾಗಿ ಮಾಡ್ತಕ್ಕಂಥವ್ರು, ಅವಘಡಗಳು ಏನೇನು ಸಂಭವಿಸುತ್ತೆ, ರಕ್ಷಮಾಂ ದೇವಿ ಅಂತ ಆ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೋಬೇಕು. ಲೋಕರಕ್ಷಣೆಗೆ ನಾವೆಂದು ಪಣೆ ತೊಟ್ಟು ನಿಂತಿರೋಣ, ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯೋಣ ಅಂತ ಇನ್ನಷ್ಟು ವಿಚಾರ ಮಾತಾಡೋಣ. ಕಾಯ್ತಾ ಇರ್ತೀರಾ? ಬಂದೆ. ಗುರುಜಿ, ಹಾಗಾದ್ರೆ ನೀವು ಹೇಳ್ತಿದ್ದೀರಾ ಮತ್ತೆ ಇತಿಹಾಸ ಪುನರಾವರ್ತನೆಗೊಳ್ಳುತ್ತೆ, ಅದಕ್ಕೆ ನಿಕುಂಬಿಲಾ ದೇವಿ ನಮ್ಮೆಲ್ಲರ ರಕ್ಷಣೆಗಾಗಿ ಪಣ ತೊಟ್ಟು ನಿಲ್ತಾಳೆ, ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅಂತ ಹೇಳಿದ್ರಿ.